ಸ್ಯಾಂಡಲ್ವುಡ್ನ ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಡಿಆರ್ಐಯಿಂದ ದೋಷಾರೋಪ ಪಟ್ಟಿ ಸಲ್ಲಿಕೆ 4,000 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಸಿದ ಡಿಆರ್ಐ ರಾಮಚಂದ್ರ ರಾವ್ ಕಾರು ದುರ್ಬಳಕೆ ಹಿನ್ನೆಲೆ ರಾಜಕಾರಣಿಗಳ ಹೆಸರು ದುರ್ಬಳಕೆ ಮಾಡಿಕೊಂಡಿರುವುದು ಕೂಡ ಸಾಬೀತಾಗಿದೆ. 104 ಕೋಟಿ ಮೌಲ್ಯದ ಚಿನ್ನಾಭರಣ ಸಾಗಾಟ, 5 ತಿಂಗಳ ಅವಧಿಯಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರುವುದು ರಣ್ಯಾ ರಾವ್. ತನಿಖಾ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬಹಿರಂಗ ಆಗಿದೆ. ಅದರ ಜೊತೆಗೆ ಇಲ್ಲಿ ರಾಜಕಾರಣಿಗಳ ಹೆಸರನ್ನ ಮತ್ತೆ ಕಾರನ್ನ ಇವುಗಳೆಲ್ಲವನ್ನ ಕೂಡ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೆ 104 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಸಾಗಾಟ ಮಾಡಲಾಗಿದೆ. 5 ತಿಂಗಳ ಅವಧಿಯಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡಿರೋದು ಹೌದು ರಣ್ಯಾ ರಾವ್ ಅನ್ನೋದು ಗೊತ್ತಾಗ್ತಾ ಇದೆ. ದೋಷಾರೋಪ ಪಟ್ಟಿಯಲ್ಲಿ ಇದೆಲ್ಲವನ್ನ ಕೂಡ ತಿಳಿಸಲಾಗಿದೆ. ನೋಡಿ, ಇದು ರಾಜ್ಯದ ನಿಟ್ಟಿನಲ್ಲಿ ದೊಡ್ಡ ಚರ್ಚೆ ಆದಂಥ ಪ್ರಕರಣ, ಅತಿ ದೊಡ್ಡ ಪ್ರಕರಣ ಕೂಡ ಇದು. ಜೊತೆಗೆ ಒಂದಷ್ಟು ರಾಜಕಾರಣಿಗಳ ಹೆಸರು ಬೇರೆ ತಗಲಾಕೊಂಡಿತ್ತು ಈ ಪ್ರಕರಣದಲ್ಲಿ. ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ರಾಜಕೀಯ ವ್ಯಕ್ತಿಗಳ ಹೆಸರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ. ಮತ್ತೆ ಈಕೆ ಸ್ಯಾಂಡಲ್ವುಡ್ನ ನಟಿ ಬೇರೆ ಆಗಿದ್ದಂಥ ಹಿನ್ನೆಲೆಯಲ್ಲಿ ರಾಜಕೀಯ ಮತ್ತು ಚಿತ್ರರಂಗ ಎರಡರ ನಂಟು ಬೇರೆ ಇತ್ತು ಈ ಪ್ರಕರಣದಲ್ಲಿ. ಹಾಗಾಗಿ ಈ ಪ್ರಕರಣ ತುಂಬಾ ಚರ್ಚೆ ಆಗಿದ್ದಂಥ ಪ್ರಕರಣ ಫೈನಲಿ ಇದೀಗ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದ್ದು ಇದರಲ್ಲಿ ಈ ವಿಚಾರಗಳನ್ನು ಬಹಿರಂಗಪಡಿಸಲಾಗಿದೆ.